ಎಲ್ರಿಗೂ ನಮಸ್ಕಾರ. ನಾವಿವತ್ತು ಮಾಡ್ತಿರೋ ವಿಡಿಯೋ ಬಂದು ನಮ್ಮ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಸೈಡ್ ಮಾಡ್ತಾರೆ. ಇದನ್ನ ಕುಂಬಳಕಾಯಿ ಗಾರ್ಗಿ ಅಂತ ತುಂಬಾ ಚೆನ್ನಾಗಿರುತ್ತೆ ಸ್ವೀಟ್ ಇದು. ಇದಕ್ಕೆ ಏನೇನ್ ಬೇಕಂತಂದ್ರೆ ಕುಂಬಳಕಾಯಿನ ಏನ್ ಮಾಡ್ಬೇಕು, ಸಿಪ್ಪೆ ತೆಗೆದು ಬೀಜ ತೆಗೆದು ಅದನ್ನ ತುರಿಯೋ ಮಣಿಯಿಂದ ತುರಿದಿಟ್ಕೊಬೇಕು. ಇದು ಔಟರ್ಲೇ ಇರುತ್ತಲ್ಲ ಸಿಪ್ಪೆ, ಅದು ತುಂಬಾ ಗಟ್ಟಿ ಇರುತ್ತೆ. ಅದ್ ಮೇಲೆ ತೆಕೊಂಡ್ಬಿಡ್ಬೇಕು. ತೆಕೊಂಡಾದ್ಮೇಲೆ ನಾವು ಅದನ್ನ ಈ ತರ ತುರಿದಿಟ್ಕೊಬೇಕು. ಅಂದ್ರೆ ಒಂದ್ ಬೌಲ್ ಎಷ್ಟು ತಗೊಂಡಿರ್ತಲ್ಲ ಅದ್ರ ಸೇಮ್ ಅಳತೆಯಷ್ಟು ಬೆಲ್ಲನ ತಗೊಬೇಕು, ಸೇಮ್ ಅಳತೆಯಷ್ಟು ಗೋಧಿ ಹಿಟ್ಟನ್ನ ತಗೊಬೇಕು. ಇಷ್ಟು ಐಟಮ್ಸ್ ಬೇಕಾಗತ್ತೆ. ಫಸ್ಟ್ ಏನ್ ಮಾಡ್ಕೊಬೇಕಂತಂದ್ರೆ ಬೆಲ್ಲನ ಒಂದ್ ಪಾತ್ರೆಗೆ ಹಾಕೊಂಡು, ನಾವ್ ಯಾವ ಪಾತ್ರೆಯಲ್ಲಿ ಬೆಲ್ಲ ತಗೊಂಡಿರ್ತೀವಲ್ಲ ಅದ್ರ ಅರ್ಧದಷ್ಟು ನೀರ್ ಹಾಕೊಬೇಕು. ಸ್ವಲ್ಪ ಬೆಲ್ಲ ಕರಗೋ ತರ, ಅದೆಲ್ಲ ಬೆಲ್ಲ ಕರಗಿ ಸ್ವಲ್ಪ ಪಾಕ ಅದರ ತರ ಆಗತ್ತೆ ನೋಡಿ. ಇವಾಗ ಬೆಲ್ಲ ಕುದಿಯಕ್ ಸ್ಟಾರ್ಟ್ ಆಯ್ತು. ಇವಾಗ ಏನ್ ಮಾಡ್ಬೇಕು, ನಾವು ಈ ತುರ್ದಿಟ್ಕೊಂಡಿರ್ತಿರಲ್ವ ಕುಂಬಳಕಾಯಿ, ಇದನ್ನ ಹಾಕೊಬೇಕು. ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಚೆನ್ನಾಗಿ ಕುದಿಯೋವರೆಗೆ ಹಂಗೆ ನೀಟಾಗಿ ಕುದಿಸ್ಕೊಬೇಕು. ಕುದಿಸ್ಕೊಂಡು ಇದ್ರ ಕುಂಬಳಕಾಯಲ್ಲಿ ಇರತ್ತಲ್ವ, ಅದ್ರ ನೀರೆಲ್ಲ ಬಿಟ್ಕೊಂಡು ಬೆಲ್ಲದ ಪಾಕದ ಜೊತೆ ಹೊಂದ್ಕೊಳತ್ತೆ. ಅಲ್ಲಿವರೆಗೆ ನಾವು ಬೇಯಿಸ್ತಾ ಹೋಗ್ಬೇಕು ನೋಡಿ. ಇವಾಗ ನೀರೆಲ್ಲ ಹೊಂದ್ಕೊಂಡು ಈ ತರ ಆಗಿರತ್ತೆ. ಇವಾಗ ನಾವೇನ್ ಮಾಡ್ಬೇಕು, ತಗೊಂಡಿರೋ ಇನ್ನು 1 ಕಪ್ ಅಷ್ಟು ಗೋಧಿ ಹಿಟ್ಟಿರತ್ತಲ್ಲ, ಇದ್ರಲ್ಲಿ ಹಾಕೊಂಡು ಈ ತರ ಕಲಿಸ್ತಾ ಹೋಗ್ಬೇಕು. ನೋಡಿ ಈ ತರ ಆಗತ್ತೆ. ಇದನ್ನೇನ್ ಮಾಡ್ಬೇಕು, ನಾವು ಒಂದ್ ಪಾತ್ರೆ ದೊಡ್ಡ ಪಾತ್ರೆ ಇರುತ್ತಲ್ವಾ, ಅದ್ರ ಹಾಕಿ ಸ್ವಲ್ಪ ಆರಕ್ ಬಿಡ್ಬೇಕು. ಫುಲ್ ಕೋಲ್ಡ್ ಆಗೋವರೆಗೆ ಬಿಡ್ಬೇಕು ಇದನ್ನ. ಓಕೆ ನೋಡಿ, ಅದೆಲ್ಲ ಆರಿದ್ಮೇಲೆ ಈ ತರ ನಾವೇನ್ ಚಪಾತಿ ಗೋಧಿ ಹಿಟ್ಟು ಮಾಡ್ಕೊಂಡಿರ್ತಾರೋ ಆ ಹದಕ್ಕೆ ಬರತ್ತದು. ಆಮೇಲೆ ತುಂಬಾ ಜಿಗಿ ಆಗಿರತ್ತದು. ಅದನ್ನೇ ಮಾಡ್ಬೇಕು, ನಾವು ಒಂಚೂರು ಆಯಿಲ್ ತಗೊಂಡು ಕೈ ಈ ತರ ಹಚ್ಕೊಂಡು ನಮ್ಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಈ ತರ ತಟ್ಕೊಂಡು ಈ ತರ ಮಾಡ್ಕೊಬೇಕು. ನಿಮ್ಗೆ ಎಷ್ಟು ಜನ ಮನೇಲಿದ್ದಾರೆ ಅದ್ರ ತಕ್ಕಂಗೆ ನೀವು ಮಾಡ್ಕೊಳ್ಳಿ. ಅಳತೆ ನಾನು ಹೇಳಿದಿನಲ್ವಾ, ಎಲ್ಲಾನು 1 ಕಪ್ ತಗೊಬೇಕು. ಆತರ ಸ್ಟಾರ್ಟಿಂಗ್ ಇದನ್ನ ಕುತ್ಕೊಂಡು ಹೊರಗೆ ಈ ತರ ಎಲ್ಲ ಮಾಡಿ ಇಟ್ಕೊಬೇಕು ಫಸ್ಟ್. ನೋಡಿ ಈ ತರ ಇದನ್ನ ಸೈಡ್ ಅಲ್ಲಿ ಈ ತರ ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಅಂದ್ರೆ ನಮ್ ಕರಿಯುವಾಗ ಈಸಿಯಾಗಿ ಬೇಗ ಆಗ್ಬಿಡತ್ತೆ ನೋಡಿ. ಈ ತರ ಹಾಕೊಂಡು ಕರಿತಾ ಹೋಗ್ಬೇಕು. ಸ್ವಲ್ಪ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟರೆ, ತೀರಾ ಜೋರಾಗೆಲ್ಲ ಇಡಕ್ ಹೋಗ್ಬಿಡಿ, ಅಂದ್ರೆ ಚೆನ್ನಾಗಿ ಕರಿಯತ್ತೆ. ಅದು ಕರ್ದಾದ್ಮೇಲೆ ಈ ತರ ಆಗ್ತವೆ. ಹೆಂಗಿದೆ? ಸೂಪರ್.